ವೀಕ್ಷಕರ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೊಮೋದಲ್ಲಿ ಇವತ್ತು ಕೂಡ ಉಗ್ರ ಮಂಜು ಅವರು ಗಿಲ್ಲಿಯ ಮೇಲೆ ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಗಿಲ್ಲಿ ಒಬ್ಬರೇ ಅಲ್ಲ, ಮನೆಯ ಸಿಬ್ಬಂದಿಗಳಿಗೂ ಕೆಲವೊಂದಿಷ್ಟು ಪದಗಳನ್ನ ಯೂಸ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾವ ವಿಚಾರಕ್ಕೆ ಇಲ್ಲಿ ಉಗ್ರ ಮಂಜು ಅವರು ಇಷ್ಟೆಲ್ಲ ಸಿಟ್ಟಾಗಿದ್ದಾರೆ, ಸೊ ಯಾಕೆ ಆ ಮನೆಯ ಸಿಬ್ಬಂದಿಗಳಿಗೆ ಬೈತಾ ಇದ್ದಾರೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗ BB ಪ್ಯಾಲೇಸ್ ಸಿಬ್ಬಂದಿಗಳು ಏನು ಮಾಡ್ತಿದ್ದಾರೆ, ಸೊ ಅವತ್ತಿನ ಒಂದು ಟಾಸ್ಕ್ಗಳನ್ನ ಮುಗಿಸಿ ರಾತ್ರಿ ಎಲ್ಲ ಊಟಕ್ಕೆ ರೆಡಿ ಮಾಡ್ತಾ ಇರ್ತಾರೆ. ಸೊ ಅದಕ್ಕೂ ಮುಂಚೆನೇ ಆಲ್ರೆಡಿ ಅಲ್ಲಿ ಬಂದಿರುವಂಥ ಗೆಸ್ಟ್ಗಳಿಗೆ ಊಟ ಮಾಡಿಸಿ ಕಳಿಸೋಕೆ, ಸೊ ಅವರಿಗೆ ಫಸ್ಟ್ ಊಟ ಬಡಿಸಿ ಕಳಿಸ್ತಾರೆ. ಅಂಥ ಸಮಯದಲ್ಲಿ ಉಗ್ರ ಮಂಜು ಅವ್ರು ಏನು ಮಾಡ್ತಾರೆ, ಎಲ್ಲ ಸ್ಪರ್ಧಿನೂ ಆ ಊಟ ಟೇಬಲ್ ಮೇಲೆ ಕುಂದಿಸ್ಕೊಂಡು, ಅಂದರೆ ಸಿಬ್ಬಂದಿಗಳನ್ನ ಕುಂದಿಸ್ಕೊಂಡು ಒಂದು ರೂಲ್ಸ್ನ ಹೇಳ್ತಾರೆ. ಏನಪ್ಪ ಅಂದರೆ, ಸೊ ನೀವೆಲ್ಲ ನಮಗೆ ಊಟ ಬಡಿಸಿದ್ದೀರಾ, ಸೊ ನಿಮಗೆ ಗಿಲ್ಲಿ ಊಟ ಬಡಿಸೋವರೆಗೂ ಊಟ ಬಡಿಸಿ ನೀವು ಊಟ ಆದಮೇಲೆ ಗಿಲ್ಲಿ ಊಟ ಮಾಡಬೇಕು. ಅಂದರೆ ಏನಪ್ಪ ಅಂದರೆ, ಸೊ ಅಲ್ಲಿರುವಂಥ ಸಿಬ್ಬಂದಿಗಳೆಲ್ಲರಿಗೂ ಗಿಲ್ಲಿ ಊಟ ಬಡಿಸ್ಬೇಕು, ಆಮೇಲೆ ಅವನು ಊಟ ಮಾಡಬೇಕು. ಅಂದರೆ ಅವರ ಊಟ ಎಲ್ಲ ಆದಮೇಲೆ ಅವನು ಲಾಸ್ಟಲ್ಲಿ ಊಟ ಮಾಡಬೇಕು ಅಂತ ಹೇಳಿ ಉಗ್ರ ಮಂಜೂರು ಹೋಗ್ತಾರೆ. ಬಟ್ ಅವ್ರೇನಾದರೂ ಬಡಿಸ್ಲಿಲ್ಲಪ್ಪ ಅಂದರೆ, ಸೊ ನಾವೇನು ಮಾಡ್ತೀವಿ ನಮಗೆ ಗೊತ್ತಿಲ್ಲ, ಸೊ ದೊಡ್ಡ ವಿಷಯ ಆಗುತ್ತೆ ಅನ್ನೋ ಕೂಡ ಹೇಳಿ ಹೋಗ್ತಾರೆ. ಸೊ ಈ ಒಂದು ವಿಷಯನ ಅಲ್ಲಿ ಮನೆಯ ಮ್ಯಾನೇಜರ್ ಆಗಿರುವಂಥ ಅಭಿ ಅವರು ಹೋಗಿ ಹೇಳ್ತಾರೆ. ಸೊ ಗಿಲ್ಲಿ ಈ ರೀತಿ ಹೇಳಿದ್ದಾರೆ, ಗೆಸ್ಟ್ಗಳು ದಯವಿಟ್ಟು ಆ ರೀತಿ ಮಾಡಿ ಅಂತಲೂ ಕೂಡ ಹೇಳ್ತಾರೆ. ಅಂಥ ಸಮಯದಲ್ಲಿ ಗಿಲ್ಲಿ ಏನು ಹೇಳ್ತಾನಪ್ಪ ಅಂದರೆ, ಸೊ ಅವರ ಸರ್ವ್ಮೆಂಟಲ್ಲಿ ಏನಾದರೂ ರೂಲ್ಸ್ಗಳಿದ್ರೆ ಹೇಳಿ, ಬೇಕಾದ್ರೆ ಅದು ನಾನು ಮಾಡ್ತೀನಿ, ಬಟ್ ನಮ್ಮ ವೈಯಕ್ತಿಕವಾಗಿ ಯಾವುದೇ ರೂಲ್ಸ್ ಬಂದರೂ ನಾನು ಮಾಡಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಯಾರು ನಮ್ಮ ಉಗ್ರ ಮಂಜೂರು ಸಿಟ್ಟಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದು ಯಾವ ರೀತಿಗೆ ಅಂದರೆ, ಅಲ್ಲಿರುವಂಥ ಸಿಬ್ಬಂದಿಗಳಿಗೂ ಕೂಡ ಬೈತಾ ಇದ್ದಾರೆ, ಕೆಲವೊಂದಿಷ್ಟು ಪದಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಅವರು ಅಂದರೆ ಬೈಯೋ ಟೈಮಲ್ಲಿ ಆ ಒಂದಿಷ್ಟು ಪದಗಳನ್ನ ಮ್ಯೂಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ರೀತಿ ಹೇಳಿ ಉಗ್ರ ಮಂಜೂರು ಸೀದಾ ಅವರ ಮಲಗುವಂಥ ಕೊಠಡಿಗೆ ಹೋಗ್ತಾರೆ. ಅಂಥ ಸಮಯದಲ್ಲಿ ಸಿಬ್ಬಂದಿಗಳೆಲ್ಲ ಊಟ ಬಡಿಸೋಕ್ಕೆ ಶುರು ಮಾಡ್ತಾರೆ. ಸೊ ಆಗ ರಘು ಅವ್ರು ಏನು ಹೇಳ್ತಾರೆ, ಗಿಲ್ಲಿ ಈ ರೀತಿ ಹೇಳಿದ್ದಾರೆ ಮಾಡು ಅಂತ ಹೇಳ್ತಾರೆ. ಓ ಅಣ್ಣ ಸುಮ್ಮನೆ ಮಾಡೋಣ, ಊಟ ಮಾಡೋಣ, ನಮ್ಮ ರೂಲ್ಸಲ್ಲಿ ಏನು ಹೇಳಕ್ಕೆ ಬರಲ್ಲ, ಅವ್ರೇನು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ವಿಷಯನ ನಮ್ಮ ಯಾರು ಉಗ್ರ ಮಂಜು ಅವರ ಕಿವಿಗೆ ಬೀಳುತ್ತೆ. ಅಂಥ ಸಮಯದಲ್ಲಿ ಉಗ್ರ ಮಂಜು ಅವರು ಸಿಟ್ಟಾಗ್ತಾರೆ. ಸೊ ಅದಕ್ಕೂ ಮುಂಚೆ ಏನು ಮಾಡ್ತಾರಪ್ಪ ಅಂದರೆ, ಸೊ ಬಡಿಸೋ ಟೈಮಲ್ಲಿ ರಕ್ಷಿತಾ ಅವರು ಎಲ್ಲ ಊಟ ತೊಗೊಬಂದು ಎಲ್ಲ ಸಿಬ್ಬಂದಿಗಳಿಗೆ ಬಡಿಸೋಕ್ಕೆ ಶುರು ಮಾಡ್ತಾರೆ. ಸೊ ಈ ಒಂದು ರಕ್ಷಿತಾ ಬಡಿಸೋದನ್ನ ನೋಡಿ ಉಗ್ರ ಮಂಜು ಅವರು, ರಕ್ಷಿತಾ ನೀನು ಯಾಕೆ ತೊಗೊಬಂದೆ, ನಮ್ಮ ಮಾತಿಗೆ ಬೆಲೆ ಇಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಅವರು ಹೇಳಿ ಮತ್ತೆ ಅದೇ ರೀತಿ ಮಾಡ್ತಾ ಇದ್ದಾರೆ. ಬಟ್ ಗಿಲ್ಲಿ ಅವರು ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಗಿಲ್ಲಿಗೆ ರೂಲ್ಸ್ ಬ್ರೇಕ್ ಆಗೋ ಥರ ಮಾಡ್ತಾ ಇರೋದು ಅಲ್ಲಿ ಬಂದಿರುವಂಥ ಗೆಸ್ಟ್ಗಳು ಅಂತಲೂ ಕೂಡ ಹೇಳ್ಬೋದು. ಸೊ ಪದೇ ಒಂದೊಂದು ರೂಲ್ಸ್ನ ಮಾಡ್ತಾ ಇರ್ತಾರೆ. ಸೊ ಈಗ ರೂಲ್ಸ್ ಬುಕ್ಕಲ್ಲಿ ಯಾವ ಥರ ರೂಲ್ಸ್ ಇದೆ ಆ ರೂಲ್ಸ್ನ ಮಾಡಬೇಕು, ಅದು ಬಿಟ್ಟು ಇವರಿಗೆ ಪರ್ಸ್ನಲ್ ಆಗಿರುವಂಥ ರೂಲ್ಸ್ನ ಮಾಡೋಕ್ಕೆ ಹೋಗ್ತಾರೆ. ಸೊ ಆಲ್ಮೋಸ್ಟ್ ಈಗ ಎಲ್ಲ ಮಲಗೋ ಟೈಮು, ಅವ್ರು ಊಟ ಮಾಡೋ ಟೈಮಲ್ಲಿ ಅಲ್ಲಿ ಬಂದು ಇವರು ಆ ಒಂದು ರೂಲ್ಸ್ನ ಮಾಡೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಈ ರೀತಿಯ ಒಂದು ರೂಲ್ಸ್ನ ಉಗ್ರ ಮಂಜು ಅವರು ಮಾಡಿದ್ದಾರೆ. ಸೊ ಹಾಗಾಗಿ ಅವರ ಮಧ್ಯೆ ವಾದ ವಿವಾದಗಳು ನಡೆದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಉಗ್ರ ಮಂಜು ಅವರು ಮುಂಚೆನೇ ಹೇಳಿದರು, ಸೊ ಅವನು ಆ ರೀತಿ ಒಂದು ಮಾಡೋವರೆಗೂ ನೀವು ಊಟ ಮಾಡೋ ಹಾಗಿಲ್ಲ ಅಂತ. ಬಟ್ ಆದರೆ ಗಿಲ್ಲಿಗೆ ಏನು ಮಾಡ್ತಿದ್ದೇನಪ್ಪ, ಒಂದೊಂದು ಊಟ ಅಂದರೆ ಊಟದ ಐಟಮ್ನ ತಂದಿಡೋದು, ರಿಟರ್ನ್ ಒಯ್ದು ಮತ್ತೆ ಅಲ್ಲೇ ಇಡೋದು, ಸೊ ತೊಗೊಂಡು ಬಂದು ಟೇಬಲ್ ಮೇಲೆ ಇಡೋದು, ಮತ್ತೆ ಹೋಗಿ ಕಿಚನ್ ಏರಿಯಾದಲ್ಲಿ ಇಡೋದು ಅಂತ ಮಾಡ್ತಾ ಇರ್ತಾನೆ. ಸೊ ಅದು ಅವರು ನೋಡಲಿ ಅಂತಲೇ ಆ ರೀತಿ ಮಾಡ್ತಾ ಇರ್ತಾನೆ. ಯಾಕಪ್ಪ ಅಂದರೆ ಉಗ್ರ ಮಂಜು, ಮೋಕ್ಷಿತಾ ಮತ್ತು ಚೈತ್ರ ಅವರು ಒಂದು ಸೈಡಲ್ಲಿ ನಿಂತು ನೋಡ್ತಾ ಇರ್ತಾರೆ. ಅವ್ರು ನೋಡಲಿ ಅಂತಲೇ ಗಿಲ್ಲಿ ನಟ ಈ ರೀತಿ ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಅಲ್ಲಿ ನಮ್ಮ ರಘು ಮತ್ತು ಧನುಷ್ ಅವರು ಒಂದು ಬೋಂಡಾನ ಕರಿತಾ ಇರ್ತಾರೆ. ಸೊ ಆ ಬೋಂಡಾನ ತಗೊಂಡು ತಿನ್ಕೊಂತ ಕುಣಿತಾ ಇರ್ತಾನೆ. ಸೊ ಈ ಒಂದು ಸೀನ್ನ ನೋಡಿದ ಮೇಲೆ ಉಗ್ರ ಮಂಜು ಅವರು, ಏನಿದು ನಮ್ಮ ಮಾತಿಗೆ ಬೆಲೆನೇ ಇಲ್ವಾ, ನಾವು ಇಲ್ಲೇನಕ್ಕೆ ಆಟ ಆಡೋಕ್ಕೆ ಬಂದಿದ್ದೀವಾ, ಇದಕ್ಕೆ ಬಂದಿದ್ದೀವಿ ಅಭಿ ಅನ್ನೋ ಒಂದು ಕೂಗಿ ಹೇಳ್ತಾರೆ. ಸೊ ನಿಮಗೇನು ಹೊಟ್ಟೆ ಹಸಿವಿಲ್ವಾ, ಸೊ ಅವನು ಆ ರೀತಿ ಮಾಡ್ತಾ ಇದ್ರು, ನೀವು ಯಾರೂ ಕೂಡ ಮಾತಾಡ್ತಾ ಇಲ್ಲ, ಸೊ ಯಾಕೆ ಏನಾಗಿದೆ, ಅವನು ಬೋಂಡ ತಿನ್ಕೊಂಡು ಆರಾಮಾಗಿದ್ದಾನೆ, ನೀವು ನೋಡ್ರೆ ಒಂದು ಮಾತಾಡ್ತಾ ಇಲ್ಲ ಅಂತಲೂ ಕೂಡ ಹೇಳ್ತಾರೆ. ಸೊ ಈ ಒಂದು ವಿಷಯಕ್ಕೆ ಇಲ್ಲಿ ಗಿಲ್ಲಿ ಮತ್ತೆ ಸೀರಿಯಸ್ ಆಗಿ ಆಡ್ತಾ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ನಿನ್ನೆ ಕೂಡ ಬಿಗ್ ಬಾಸ್ ಒಂದ್ಸರಿ ವಾರ್ನಿಂಗ್ ಸಹ ಕೊಟ್ಟಿತ್ತು. ಯಾಕಪ್ಪ ಅಂದರೆ ಇಲ್ಲಿ ಗಿಲ್ಲಿ ರೋಸ್ಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಕೆಲವೊಂದು ವಿಚಾರಗಳ ಮಾತುಗಳು ಬಂದವು. ಅಂಥ ಸಮಯದಲ್ಲಿ ಬಿಗ್ ಬಾಸ್ ಕೂಡ ಎಂಟರ್ ಆಗಿತ್ತು. ಯಾಕಪ್ಪ ಅಂದರೆ ಅಭಿಗೆ ಕೂಡ ಒಂದು ವಾರ್ನಿಂಗ್ ಸಹ ಕೊಡ್ತು. ಮನೆ ಕ್ಯಾಪ್ಟನ್ ಆಗಿ ಅಂದರೆ ಆ ಒಂದು ಟೀಮ್ನ ಮ್ಯಾನೇಜರ್ ಆಗಿ ನಿಮಗೆ ಸರಿಯಾಗಿ ತೊಗೊಳಕ್ಕಾಗಲ್ಲ ಅಂದರೆ, ಸೊ ನಾವು ಮತ್ತೆ ನಿಮ್ಮನ್ನ ನೆನಪಿಸ್ಬೇಕಾ, ಇನ್ನೊಂದು ಸರಿ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಅಂತಲೂ ಕೂಡ ಒಂದು ಸರಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ಮತ್ತೆ ಗಿಲ್ಲಿ ಮತ್ತೆ ಅದನ್ನೇ ಮಾಡ್ತಾ ಇದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಉಗ್ರ ಮಂಜು ಅವರು ನಾಚಿಯ ಗೀಚಿ ಅನ್ನೋ ಒಂದು ಪದನ ಯೂಸ್ ಮಾಡಿ ಮಾತಾಡ್ತಾ ಇದ್ದಾರೆ. ಸೊ ನಾನು ಆಲ್ಮೋಸ್ಟ್ ಹೇಳಿದೆ ಫಸ್ಟೇ ನಿಮಗೆ, ಆ ಒಂದಿಷ್ಟು ಪದಗಳನ್ನ ಮಾತಾಡೋ ಟೈಮಲ್ಲಿ ಮ್ಯೂಟ್ ಮಾಡಿದ್ದಾರೆ. ಸೊ ಈ ರೀತಿಯ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ. ಸೊ ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿ ಮಾಡ್ತಾ ಇರೋದು ಸರಿನಾ, ಅಥವಾ ಗೆಸ್ಟ್ಗಳು ಮಾಡ್ತಾ ಇರೋದು ಸರಿನಾ ತಪ್ಪಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿ ಮಾಡ್ತಾ ಇರೋದು ಸರಿನೇ ಅಂತ ತುಂಬ ಜನ ಕಾಮೆಂಟ್ ಬರ್ತವೆ. ಸೊ ನಾನು ಅದನ್ನೇನು ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ನೀವು ನೋಡ್ತಾ ಇರ್ಬೋದು, ಸೊ ನಿನ್ನೆ ನಾವು ಅಂದ್ಕೊಂಡಿದ್ವಿ ಗಿಲ್ಲಿ ತಪ್ಪಿಲ್ಲ ಅಂತ, ಬಟ್ ಗಿಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಮಾತಾಡಿದ್ದಾನೆ. ಸೊ ಹಾಗಾಗಿ ಸೊ ನಾರ್ಮಲಾಗಿ ಯಾರಾದರೂ ಮಾತಾಡ್ತಾರೆ, ಬಟ್ ಅದು ಅತಿರೇಕಕ್ಕೆ ಹೋಗಬಾರ್ದು ಅಂತಲೂ ಕೂಡ ಹೇಳ್ತೀನಿ. ಸೊ 2-3-4 ಸರಿ ಆದರೆ ಓಕೆ, ಮತ್ತೆ ಪದೇ ತಿನ್ನಕ್ಕೆ ಬಂದಿದ್ದೀರಾ, ಸೊ ಬಿಟ್ಟಿ ಊಟ ಅನ್ನೋದು ಸೊ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ಈ ವಿಚಾರದ ಬಗ್ಗೆ ಕೆಲವೊಂದಿಷ್ಟು ವಿಚಾರದ ಬಗ್ಗೆ ಗ್ಯಾರಂಟಿ ಗಿಲ್ಲಿಗೆ ಕ್ಲಾಸ್ ನಡೆಯುತ್ತೆ, ಅದು ಕಿಚ್ಚನ ಪಂಚಾಯತಿಲಿ ಅಂತಲೂ ಕೂಡ ಹೇಳ್ಬೋದು.
ಯಾಕಪ್ಪ ಅಂದರೆ ನಾವು ಕಳೆದ ಸೀಸನಲ್ಲಿ ಇದೇ ರೀತಿಯ ಒಂದು ಟಾಸ್ಕ್ನ ನೋಡಿದ್ವಿ. ಅಲ್ಲಿ ಇದಕ್ಕಿಂತ ಅಪ್ಪನೇ ಮಾಡಿದರು. ಯಾಕಪ್ಪ ಅಂದರೆ ಅಲ್ಲಿ ಬಂದಿರುವಂಥ ಗೆಸ್ಟ್ಗಳು ಯಾವ ರೀತಿ ಮಾಡಿದ್ರಪ್ಪ ಅಂದರೆ ಗ್ಲಾಸ್ಗಳನ್ನ ಹೊಡೆಯೋದಾಗಲಿ, ಅವರಿಗೆ ಒಂದು ರೀತಿ ಇರಿಟೇಟ್ ಆಗೋ ರೀತಿ ಮಾತಾಡೋದಾಗಲಿ ಆ ರೀತಿಯೂ ಕೂಡ ಮಾಡಿದರು. ಬಟ್ ಆದರೆ ಅಲ್ಲಿ ಸಿಬ್ಬಂದಿಗಳು ಅವ್ರ ರೀತಿ ಏನೂ ರಿಯಾಕ್ಷನ್ ಕೂಡ ಮಾಡಿಲ್ಲ. ಬಟ್ ಈಗ ಇಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಬಟ್ ಇಲ್ಲಿ ಗಿಲ್ಲಿಯವರು ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಾ ಇದ್ದಾರೆ ಅಂತಲೂ ಕ್ಲಿಯರಾಗಿ ಹೇಳ್ತಾ ಇರ್ಬೋದು. ಬಟ್ ಇಲ್ಲಿ ಗಿಲ್ಲಿಯವರು ಮಾತಿಗೆ ಮಾತು ಟಾಂಗ್ ಕೊಡ್ತಾರೆ, ಓಕೆ. ಬಟ್ ಆ ರೂಲ್ಸ್ಗಳು ಅಂತ ಬಂದಾಗ ಸೊ ಗಿಲ್ಲಿ ಮಾಡೋ ತಪ್ಪಿಂದ ಅಲ್ಲಿರುವಂಥ 12 ಸಿಬ್ಬಂದಿಗಳಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಸೊ ನಿನ್ನೆ ಗೆಸ್ಟ್ಗಳು ಪಾಯಿಂಟ್ಸ್ ಕೊಡಲ್ಲ ಅಂತ ಕೂತಿದ್ರು. ಬಟ್ ಆದರೆ ಬಿಗ್ ಬಾಸ್ ಒಂದು ರಿಕ್ವೆಸ್ಟ್ ಮಾಡೋದಕ್ಕೋಸ್ಕರ ಅವರಿಗೆ ಪಾಯಿಂಟ್ಸ್ಗಳನ್ನ ಕೊಡ್ತು. ಬಟ್ ಆದರೆ ಗಿಲ್ಲಿಗೆ ಇಲ್ಲಿ ಪಾಯಿಂಟ್ಸ್ಗಳು ಕೊಡಲಿಲ್ಲ. ಬಟ್ ಆದರೆ ಇವನು ಮಾಡೋ ತಪ್ಪಿಗೆ ಸೊ ಅಲ್ಲಿರುವಂಥ ಸಿಬ್ಬಂದಿಗಳು ಅನುಭವಿಸ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಅವರಿಗೆ ಪಾಯಿಂಟ್ಸ್ಗಳು ಬರುವಂಥದ್ದನ್ನ ಕಳ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಒಂದು ಟಿಪ್ಸು. ಅಂದರೆ ಆ ಟಿಪ್ಸ್ ಏನಾದರೂ ಜಾಸ್ತಿ ಯಾರಿಗೆ ಬರುತ್ತೋ ಅವರು ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಿಪ್ಸ್ನ ಗೆಸ್ಟ್ಗಳೇ ಕೊಡಲಿಲ್ಲಪ್ಪ ಅಂದರೆ ಆಲ್ಮೋಸ್ಟ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗೋದು ತುಂಬ ಕಷ್ಟ ಆಗಿಬಿಡುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರು, ನಿನ್ನೆ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಈ ವೀಕು BB ಪ್ಯಾಲೇಸ್ ಒಂದು ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ. ಬಟ್ ಆದರೆ ಕೆಲವೊಂದಿಷ್ಟು ಮಧ್ಯೆ ತುಂಬ ಜಗಳಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈ ವಾರ ತುಂಬ ಹೈಲೈಟ್ ಆಗಿ ಕಂಡಿರೋದು ನಮ್ಮ ಗಿಲ್ಲಿ ನಟ ಅವರು. ಸೊ ಆಲ್ಮೋಸ್ಟ್ ಗಿಲ್ಲಿಯವರ ತೀಟೆ ಸ್ವಲ್ಪ ಕಡಿಮೆ ಆದರೆ ಚೆನ್ನಾಗಿರುತ್ತೆ ಅಂತಲೂ ಕೂಡ ಹೇಳ್ಬೋದು. ಈ ವಾರ ಸ್ವಲ್ಪ ಗೆಸ್ಟ್ ಹೋಗೋವರೆಗೂ ಆಲ್ಮೋಸ್ಟ್ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಕಡಿಮೆ ಆದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಆದರೆ ಇಲ್ಲಿ ಬಂದಿರುವಂಥ ಗೆಸ್ಟ್ಗಳು ತುಂಬ ಓವರ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾಕಪ್ಪ ಅಂದರೆ ಈಗ ಅವರಿಗೆ ಬೇಕಾದಂತಹ ವಿಷಯಗಳಾಗಿರೋ ಅವರಿಗೆ ಹಾಕುವಂಥ ಕೆಲಸಗಳನ್ನ ಅವರು ಮಾಡಿಸ್ಕೊಂಡ್ರೆ ಓಕೆ ಸಿಬ್ಬಂದಿಗಳಿಗೆ. ಬಟ್ ಸಿಬ್ಬಂದಿಗಳಲ್ಲೇ ರೂಲ್ಸ್ಗಳನ್ನ ಮಾಡೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಕೆಲಸಗಾರದಂಥ ಒಂದು ರೂಲ್ಸ್ ಇರುತ್ತೆ. ಅದು ಬಿಟ್ಕೊಂಡು ಇವ್ರು ಯಾರೋ ಬಂದ್ಗುಟ್ಲಿಗೆ ಆ ರೂಲ್ಸ್ನ ಚೇಂಜ್ ಮಾಡಿ ಅಂದರೆ ಆಗಲ್ಲ. ಯಾಕಪ್ಪ ಅಂದರೆ ಮುಂಚಿತವಾಗಿ ಆ ರೂಲ್ಸ್ಗಳನ್ನ ಬಂದಿರ್ತಾರೆ. ಆ ರೂಲ್ಸ್ನ ಬಿಡಿ ಅಂದರೆ ತುಂಬ ಕಷ್ಟ. ಬಟ್ ಇಲ್ಲಿ ಉಗ್ರ ಮಂಜು ಅವರು ಮತ್ತೆ ಟಾರ್ಗೆಟ್ ಮಾಡಿ ಗಿಲ್ಲಿನ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಗಿಲ್ಲಿ ಬಂದಾಗಿಂದ ಇವ್ರನ್ನ ಟಾರ್ಗೆಟ್ ಮಾಡಿದರು. ಸೊ ಈಗ ಇವರು ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಷ್ಟು ದಿನ ರಜತ್ ಮತ್ತು ಗಿಲ್ಲಿಯ ಮಧ್ಯೆ ಜಗಳ ನಡೀತಾ ಇತ್ತು. ಈಗ ಉಗ್ರ ಮಂಜು ಮತ್ತು ನಮ್ಮ ಗಿಲ್ಲಿ ನಡುವೆ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬಂದ ಮೊದಲ ದಿನವೇ ಗಿಲ್ಲಿನ ಶುರು ಮಾಡಿದರು. ಸೊ ಈ ಒಂದು ಸಣ್ಣ ಪುಟ್ಟ ಪರ್ಸ್ನಲ್ ವಿಚಾರಕ್ಕೆ ಹೋಗ್ಬಿಟ್ಟಿದ್ರು. ಬಟ್ ಆ ತಪ್ಪು ಸಾರಿ ಕೂಡ ಕೇಳಿದರು. ಸೊ ಮತ್ತೆ ಅದೇ ರೀತಿ ತಪ್ಪು ಮಾಡೋದು ತಪ್ಪಾಗ್ಬಿಡುತ್ತೆ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಏನಾಗುತ್ತೆ, ಏನಾಗಿದೆ ಅಂತ ಗೊತ್ತಾಗುತ್ತೆ. ಸೊ ನಿಮ್ಮ ಪ್ರಕಾರ ಈ ವಾರದ ಎಂಟರ್ಟೈನ್ಮೆಂಟ್ ಯಾವ ರೀತಿ ಇದೆ? ಅಷ್ಟೇ ಅಲ್ಲದೆ ಸೊ ಈ ವಾರ ಟೋಟಲ್ ಆಗಿ 7 ಜನ ನಾಮಿನೇಟ್ ಆಗಿದ್ದಾರೆ. ಸೊ ಆ 7 ಜನ ನಾಮಿನೇಟ್ನಲ್ಲಿ ಯಾರಿಗೆ ಅತಿ ಹೆಚ್ಚು ವೋಟ್ಸ್ಗಳು ಬರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋ ಇನ್ನೂ ಯಾರು ನೋಡಿದ್ರೆ ದಯವಿಟ್ಟು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಪ್ರೋಮೋ ಇದೆ, ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಸೊ ಇವತ್ತಿನ ಒಂದು ಎಪಿಸೋಡ್ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ಫುಲ್ ಕಾಮಿಡಿ ಕೂಡ ಇರುವಂಥದ್ದು. ಸೊ ಆಲ್ರೆಡಿ ಈ ಪ್ರೋಮೋ ನೋಡಿದ ಮೇಲೆ ಸ್ವಲ್ಪ ಜಗಳ ಕೂಡ ಇದೆ, ಸ್ವಲ್ಪ ಫನ್ ಆಗಿ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ದಯವಿಟ್ಟು ಯಾರು ಇವತ್ತಿನ ಎಪಿಸೋಡ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರೋಮೋ ಜೊತೆ ಅಂತ ಹೇಳ್ತಾ, ಸೊ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲಿಗೂ ರೆಫರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬೈ ಫ್ರೆಂಡ್ಸ್.